ನಾನೇ ಈ ರೈತನ ರಾಜ್ಯದಲ್ಲಿ ಮಹಾರಾಜ. ಹರಿಯದ ಹಕ್ಕಿಗಳ ಶೀಲ ಕುಕ್ಕಿ ಕುಕ್ಕಿ ತಿನ್ನುವುದೇ ಈ ನಂಜೇಗೌಡನ ಮಜಾ. ಈ ಊರಲ್ಲಿ ನನಗೆ ಯಾವನಾದರೂ ಎದುರು ಉತ್ತರ ಕೊಟ್ಟಿದ್ದೇ ಆದರೆ ನಾನಾಗವೇ ಅವರ ಪ್ರಾಣ ತೆಗೆಯುವ ಯಮರಾಜ. ಲೇ ಧರ್ಮಗೆಟ್ಟ ಧರ್ಮ, ಈ ಊರಲ್ಲಿ ನೀನು ದೊಡ್ಡ ರೈತನೆಂದು ನೀಗಲ ಹೊತ್ತು ಯೋಗಿ ಆಗುತ್ತಾನೆಂದರೆ ನಿನ್ನ ತಮ್ಮ ನನ್ನ ಬಲಗೈ ಬಂಟನೊಂದಿಗೆ ಭಾಗಿಯಾಗಿ ಜೋಡೆತ್ತನ ಗಾಡಿಯ ಸ್ಪರ್ಧೆಯಲ್ಲಿ ನನ್ನ ಬಲಗೈ ಬಂಟನ್ನು ಸೋಲಿಸಿ ನೀನು ಜಯ ಸಾಕ್ಷಿದರೆ ನಾನು ಸುಮ್ಮನೆ ಇರ್ತನೆಂದು ತಿಳಿದುಕೊಂಡಿರುವೆನು. ಆರಾಮ್ ಕೋರ್. ಸೌಂದರ್ಯ ಸಾಗರದಲ್ಲಿ ಸಂಚರಿಸುತ್ತಿರುವ ನಿನ್ನ ತಮ್ಮನ ಹೆಂಡತಿಯನ್ನು ನನ್ನ ರಂಡಿಯಾಗಿ ಮಾಡಿಕೊಂಡು ನಾನೇ ಈ ಊರಿನಲ್ಲಿ ಮಹಾರಾಜನಿಗೆ ಮೆರೆಯದಿದ್ದರೆ ನನ್ನ ಹೆಸರು ನರವ್ಯಾಘ್ರ
ಅಗ್ರ ನಂಜೆ ಗೌಡನೇ ಅಲ್ಲ. ಯಾಕ್ರಿ ದನ್ಯಾರ ಶೆಟ್ಟಿನ ಆವೇಶದಾಗ ಯಾರ ಸಿಕ್ಕಂಗ ಬೈಯಾಕತ್ತೀರ ಅಂತ ಕಾಣ್ಸಕತ್ತೈತಿ. ಬೇರೆ ಯಾರಲ್ಲ ತ್ರಿಶೆಟ್ಟಿ, ನನಗೆ ಅವಮಾನ ಮಾಡಿದ ಆ ಧರ್ಮರಾಜ ತಮ್ಮನನ್ನು. ಯಾಕ್ರಿ ಅಬ್ಬರ ಅವ್ರೇನಂತ ತಪ್ಪು ಮಾಡ್ಯಾರ್ರಿ ದನ್ಯಾರ? ಅವ್ರೇನಂತ ತಪ್ಪು ಮಾಡ್ಯಾರ? ತಪ್ಪು ಮಾಡ್ಯಾರ ತ್ರಿಶೆಟ್ಟಿ, ತಪ್ಪು ಮಾಡ್ಯಾರ. ನಾವೇ ನಮ್ಮೂರ ಜಾತ್ರೆಯಲ್ಲಿ ಜೋಡೆತ್ತನ ಗಾಡಿ ಸ್ಪರ್ಧೆಯಲ್ಲಿ ಎಂದು ಗೆಲುವು ಸಾಗಿಸುತ್ತಿರುವಾಗ ಎಂದು ನನ್ನ ಬಲಗೈ ಬಂಟನ್ನು ಸೋಲಿಸಿ ತಪ್ಪು ಮಾಡಿದ್ದಾನೆ ಆ ಬಡ ಕೊನ್ನೆ. ಇದೇ ಸೇಡಿಗಾಗಿ ಅವರ ಬಾಳಿಯ ತೋಟವನ್ನು ಹಾಳು ಮಾಡಲಿಕ್ಕೆ ನನ್ನ ಬಲಗೈ ಬಂಟ ಮಾರಿಗುಡಿಯನ್ನು ಕಳಿಸಿಕೊಟ್ಟಿದ್ದೇನೆ. ಅಷ್ಟ ಮಾಡ್ರಿ ದನ್ಯಾರ, ಅಷ್ಟ ಮಾಡ್ರಿ. ಆ ಮಕ್ಕಳು ಅನ್ನ ಉಂಡು ಬದುಕಿರ್ಬಾರ್ದ್ರಿ ಅಪ್ಪ, ಅನ್ನ ಉಂಡು ಬದುಕಿರ್ಬಾರ್ದ. ಬರೇ ಮಣ್ಣು ತಿಂದ ಬದುಕಿರ್ಬೇಕು, ಮಣ್ಣು ತಿಂದ ಬದುಕಿರ್ಬೇಕು ಆ ಮಕ್ಕಳು. ಅಣ್ಣ, ನಾನು ಹೊರಗಡೆ ಸುತ್ತಾಡಿಕೊಂಡು ಬರಬೇಕು. ಅದಕ್ಕೋಸ್ಕರ ಸ್ವಲ್ಪ ಹಣ ಬೇಕಾಗಿತ್ತಣ್ಣ. 150 ಎಕರೆ ಆಸ್ತಿಗೆ ಒಡತಿ ನೀನಾಗಿರುವಾಗ ಅದಕ್ಕೇಕೆ ಸಂಕೋಚ ಪಡ್ತಿ ಸುವರ್ಣ? ತೆಗೆದುಕೋ ಈ 10,000 ಹಣವನ್ನು. ಅಣ್ಣ, ನಾನಿನ್ನು ಹೋಗಿ ಬರ್ತೇನಣ್ಣ. ಆಯ್ತು ಸುವರ್ಣ, ಹೋಗಿ ಬಾ. ಇದೇನ್ರಿ ದನ್ಯಾರ ನಿಮ್ಮ ಹೆಸರಿಗೆ ಆಸ್ತಿ ಇರೋದು ಬಿಟ್ಟು ಆ ಸುವರ್ಣವರ ಹೆಸರಿಗೆ ಯಾಕೈತಿ ಆಸ್ತಿ ಅಂತೇನೆ? ನೋಡು ತ್ರಿಶೆಟ್ಟಿ, ನಾನು ಕೆಟ್ಟವನಾಗುತ್ತೇನೆಂದು ತಿಳಿದು ನನ್ನ ತಂದೆ ನನ್ನ ತಂಗಿ ಹೆಸರಿನಲ್ಲಿ ಆಸ್ತಿ ಬರೆದಿಟ್ಟು ಸತ್ತೋದ. ಓ ಓ ಓ ಓ ಹಿಂಗೈತೇನ್ರಿ ಇದ್ರಕ್ಕೆ ಕತ್ತ ಗೊತ್ತಾತ ಬಿಡ್ರಿ. ನನಗೆ ನೀವು ಪೂರ ಬೇಬರ್ಸಾಗಿರಿ ಅಂದಂಗಾತ. ಲೇ ಶೆಟ್ಟಿ, ದಣಿ, ನೀವು ಹೇಳಿದಾಗೆ ಆ ಬಡ ಭಿಕಾರಿ ಧರ್ಮರಾಜನ ಬಾಳೆ ತೊಡ ಕತ್ತರಿಸಿ ಹಾಕಿ ಬಂದಿರುವೆ. ಶಬಾಷ್ ಮಾರಿಗುಡಿ, ಶಬಾಷ್. ಮೆಚ್ಚಿದೆ ಈ ನಿನ್ನ ಸೂರತನಕ್ಕೆ. ಇನ್ನು ಮುಂದೆ ನಮ್ಮ ವೈರಿಗಳ ರೊಂಡ ಹಾರಿಸಲೇಬೇಕು. ರಂಡವಲಿ ಪೂಂಡವಲಿ ಆಗಿ ನಮ್ಮ ವೈರಿಗಳ ರೊಂಡವರ ಕತ್ತರಿಸಿ ಈ ಬೋಮಣಲೆ ತೋರಲಿದ್ದರೆ ಮೇರಾಣ ಮಾರಿಗುಡಿನೇ ಅಲ್ಲ. ಚಂಡ ತೆಗೆದು ಅಷ್ಟ ಅಲ್ರಿ ದನ್ಯಾರ, ಆ ಮಕ್ಕಳನ್ನ ಚಪಾತಿ ಎಟ್ಟ ಲಟ್ಟಿಸ್ದಂಗ ಲಟ್ಟಿಸ್ಬೇಡ್ರಿ. ಯಾಕಂದ್ರ ನಾ
ನಾವು ಕೊಟ್ಟಿದ್ದ ಸಜಾ ಮಾಡಿದ್ದ ಮಜಾ. ನಮಸ್ಕಾರ ಗೌಡ್ರಿ, ನಮಸ್ಕಾರ. ಬಾ ಗಜೇಂದ್ರ ಬಾ. ಮತ್ತೇನು ಹೊಂಚು ಮಾಡಿ ಸಂಚು ಹಾಕಲು ಬಂದಿರುವೆ? ಚೇ ಹಾಗೇನಿಲ್ಲ ಗೌಡ್ರಿ. ಈ ನಿಮ್ಮ ಆಳು ಮಕ್ಕಳು ನಮ್ಮ ಬಾಳೆಯ ತೋಟವನ್ನು ಹಾಳು ಮಾಡಿ ಬಂದಿದ್ದಾರೆ. ಅದಕ್ಕೆ ಪರಿಹಾರ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಗೌಡ್ರಿ, ಪುಣ್ಯ ಕಟ್ಟಿಕೊಳ್ಳಿ. ಹಸುರ ಶಲ್ಯ ಕಟ್ಟಿಕೊಂಡು ಧರಣಿಯಂತೆ ಹೋರಾಟ ಮಾಡಿ ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಂಡು ಲಾರ್ಜು ಇಸ್ಪೇಟು ಆಡಿ ಕಂಡವರಿಗೆ ಪರಿಹಾರ ಕೊಡಲೇಕೆ? ನಾನೇನು ಪರಿಹಾರ ನಿಮ್ಮಂತ ಪರದೇಶಿಗಳಿಗೆ ಈ ಸೌಕಾರ ಕೊಡೋದಲ್ಲ ಪರಿಹಾರ. ನೀನು ಸತ್ತ ಮೇಲೆ ಆ ಸರ್ಕಾರ ಕೊಡ್ತದೆ ಪರಿಹಾರ. ಸರ್ಕಾರ ಇಡೀ ಸರ್ಕಾರವನ್ನು ನಡೆಸುವ ಸರ್ದಾರ್ನನ್ನು ನಿನ್ನ ಕೈ ಮುಷ್ಟಿಯಲ್ಲಿ ಹಿಡಿದುಕೊಂಡು ನಮ್ಮಂತ ರೈತರಿಗೆ ಸೇರಬೇಕಾದ ಎಲ್ಲ ಪರಿಹಾರದ ಹಣವನ್ನು ನೀನು ಒಬ್ಬನೇ ಎತ್ತಿ ಹಾಕಿಕೊಂಡು ಮೆರೆತಿರುವೆಯಲ್ಲ. ಅಂದ ಮೇಲೆ ನಮ್ಮಂತ ರೈತರಿಗೆ ಎಲ್ಲಿಂದ ಕೊಡಬೇಕು ಸರ್ಕಾರ ಪರಿಹಾರ? ಸುಮ್ಮನೆ ನನ್ನ ಬೆಳೆ ಹಾನಿ ಮಾಡಿದ ಪರಿಹಾರ ಕೊಟ್ಟು ಇಲ್ಲಿಂದ ಹೊರಗು. ಮುಂದೆ ನೋಡ್ಕೊ ನಿನ್ನ ಜೀವನದ ಗತಿ. ಜೀವನದ ಗತಿ ಜೀವದ ಮೇಲೆ ಆಸೆ ಇಟ್ಟುಕೊಂಡು ಹೇಸಿಗೆ ಜೀವನ ಸಾಗಿಸುವ ಸೌಕಾರ ನಾನಲ್ಲ. ಲೇ ಗಜೇಂದ್ರ, ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನನ್ನ ಬಲಗೈ ಬಂಟನ್ನು ಸೋಲಿಸಿ ನೀನು ಜಯ ಸಾಕ್ಷಿದರೆ ನಾನು ಸುಮ್ಮನೆ ಇರ್ತನೆಂದು ತಿಳಿದುಕೊಂಡ್ರೆ ಇವನು ಹರಾಮ್ ಕೋರ್. ನಿನ್ನ ಬಾಳೆಯ ತೋಟವನ್ನು ಕತ್ತರಿಸಿದಂತೆ ನಿನ್ನನ್ನು ಕತ್ತರಿಸುವ ಕಳನಾಯಕ ನಾನಾಗವೆ. ನೀನು ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಗೌಡ. ನಾನೊಬ್ಬ ದೊಡ್ಡ ಸೌಕಾರನೆಂದು ತಿಳಿದು ಸಲಾಮ್ ಹೊಡೆದ ಸೋತು ಹೋಗುವ ಜಾತಿ ನನ್ನದಲ್ಲ. ನಿಮ್ಮಂತ ಬಂಡ ಶ್ರೀಮಂತರ ರುಂಡಾರಿಸುವ ಪುಂಡವನಿ ನಾನು. ನೀನು ಎಚ್ಚರ. ನಮಗೆ ಎಚ್ಚರ ಹೇಳುವ ಹುಚ್ಚು ಗಜೇಂದ್ರ. ಹುಲಿಯೊಂದು ಉತ್ತರಂತೆ ಎಚ್ಚರ ತಪ್ಪಿ ಮಾತನಾಡಿದರೆ ಇದೇ ನನ್ನ ಲಾಂಗಿನಿಂದ ಕತ್ತರಿಸಿ ಹಾಕಿದ್ರೆ ಮಗ ಕಳಿಸಿ ಬಿಡುದು ನಿನ್ನ ದೇಯ. ಲೇ ಮಾರಿಗುಡಿ, ನಾನೇ ಸೌಕಾರನ ಕೈಯಲ್ಲಿ ಸರ್ದಾರ್ನೆಂದು ತಿಳಿದು ಸವಾಲು ಹಾಕಿದರೆ ಈ ಪುಂಡವನಿ ಕೈಯಿಂದ ನಿಮ್ಮ ರುಂಡಾರದು ಖಂಡಿತ. ಸುಮ್ಮನೆ ನನ್ನ ಪರಿಹಾರವನ್ನು ಕೊಟ್ಟು ಬಿಡು. ಪೊಂಡವಲಿ ಅಂದು ಗಂಡು ಗೊಡಲಿ ತೋರಿಸಿದರೆ ನಾವೇನು ಷಂಡರಂತೆ ಓಡಿ ಹೋಗುತ್ತೇನೆ ಅಂತ ತಿಳಿದುಕೊಂಡ್ರೆ ಏನು ಹರಾಮ್ ಬಂಡ ಬಡ್ಡಿ ಮಗನೇ. ನಿನ್ನ ಎದೆಗೆ ಗುಂಡು ಹಾಕುವ ಗಂಡುಗಲಿ ನಾನು. ತಾಳೋ ಮಗನೇ. ಲೇ ಗೌಡ, ಹಿಂಡಹುಲಿಗಳ ಹಾಲು ಕುಡಿದು ಬೆಳೆದ ಗಂಡೆದೆಯದೇ ಇದು. ಈ ನಿನ್ನ ಗುಂಡಿಗೆ ಹೆದರುವ ಗಂಡು ನಾನಲ್ಲ. ನಿನ್ನನ್ನು ತುಂಡು ಬರೆದು ತೂರುವೆ
ಈ ರೈತನ ರಾಜ್ಯದಲ್ಲಿ ಸುಮ್ಮನೆ ನನ್ನ ಪರಿಹಾರ ಕೊಟ್ಟು ಇಲ್ಲಿಂದ ಪಾರಾಗಿ ಹೋಗಿಬಿಡು. ಅಲ್ಲಲೇ ತಮ್ಮ ಕಂಡವ್ರಿಗೆ ಪರಿಹಾರ ಕೊಡಾಕ ಇದೇನು ಸೊಸೈಟಿ ಕೊಡ ಗೊಬ್ಬರ ಮಾಡಿ ಎಲ್ಲೇ ತಮ್ಮ. ಇದು ಪಕ್ಕ ಗೌಡರ ಮನೆ ಐತಿ, ಪಕ್ಕ ಗೌಡರ ಮನೆ ಐತಿ. ಎಚ್ಚರದಿಂದ ಮಾತಾಡ ಮತ್ತ. ನಮಗೆ ಎಚ್ಚರಿಕೆಯಿಂದ ಮಾತಾಡ್ತೀವಿ ಹುಚ್ಚು ಸುಳೆ ಮಕ್ಕಳ್ರ. ಸುಮ್ಮನೆ ನಮ್ಮ ಗಜೇಂದ್ರ ಪರಿಹಾರ ಕೊಟ್ಟು ನನ್ನ ಜಮೀನು ನನಗೆ ಬೆಟ್ಟು ಕೊಡಿ, ಇಲ್ಲದಿದ್ದರೆ ಸುಟ್ಟು ಹಾಕುವೆ. ಸ್ವಕ್ಕಿಣಕೊಂಡಿ ಈ ದರ್ಭದ ಕೋಟೆ ಒಳಗೆ ಸರ್ಪದಂತೆ ಸಜ್ಜಾಗಿ ನಿಂತಿರುವ ನಮ್ಮ ಜನೆದುರು ನಿಂತು ಮಾತನಾಡಲು ನೀನ್ಯಾರಲೇ ಬಚ್ಚ? ಲುಚ್ಚ, 10 ವರ್ಷಗಳ ಹಿಂದೆ ಈ ಗೌಡ ನನ್ನ ಹೆತ್ತ ತಂದೆ ತಾಯಿಯನ್ನು ಕತ್ತರಿಸಿ ನನ್ನ ಆಸ್ತಿಯನ್ನು ಎತ್ತಿ ಹಾಕಿದ ಸೇಡಿಗಾಗಿ ಎಂದು ಸಡ್ಡು ಹೊಡೆದು ನಿನ್ನ ಸರಕ್ಷಿರ ಕತ್ತರಿಸಲು ಬಂದಿದೆ ಈ ಸಿಂಹದ ಮರಿ. ಸಿಂಹದ ಮರಿ ಅಂದರೆ ಸತ್ತು ಹೋದ ಸಂಜೋಪ್ಪನ ಬಚ್ಚೆ. ಸಿಂಹದ ಮರಿ ಎಂದು ಸಮರ ಸಾಧಿಸಿ ಸೇಡು ತೀರಿಸಿಕೊಳ್ಳಲು ಬಂದರೆ ನಾನು ಈ ಕಾಡಿನ ಖಡ್ಗ ಮೃಗವಾಗಿ ನಿನ್ನನ್ನು ಹೊಟ್ಟೆ ಹರಿದು ಹಾಕುವೆ ಈ ನನ್ನ ಭದ್ರಕೋಟೆಯಲ್ಲೇ. ಅಲ್ಲಲೇ ತಮ್ಮ ರಣವಿಕ್ರಮ, ಅಂದ ಕಳ್ಕೊಂಡ ಆಸ್ತಿಯಿಂದ ಸಿಗಾಕ ಸಾಧ್ಯ ಇಲ್ಲ ತಮ್ಮ, ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದರೆ ಸತ್ತು ಹೋಗಬೇಕಾಗುತ್ತದೆ ನಮ್ಮ ಕೈಯಲ್ಲಿ. ಸುಮ್ಮನೆ ರಣವಿಕ್ರಮನ ಜಮೀನನ್ನು ಬೆಟ್ಟು ಕೊಟ್ಟು ನನ್ನ ಪರಿಹಾರವನ್ನು ನನಗೆ ಕೊಟ್ಟು ಬಿಡು. ಪರಿಹಾರ ಕಂಡವರಿಗೆ ಪರಿಹಾರ ಕೊಡಲಿಕ್ಕೆ ನಾನೇನು ದಾನ ಸೂರ್ಣ ಕರ್ನಲ್ಲ. ಪ್ರಾಣ ತೆಗೆಯುವ ಯಮರಾಜ. ಗೌಡ, ಯಮರಾಜನಂದು ಅಟ್ಟಹಾಸದ ಮೆರೆಯುವ ನಿಮ್ಮಂತ ಸ್ವಚ್ಛ ಶ್ರೀಮಂತರನ್ನು ಮೆಟ್ಟಿಸಿ ಹೇಳುವ ಪುಂಡವಲಿ ನಾನು. ಪುಂಡವಲಿ ಪುಂಡವಲಿಗಳಿಗೆ ಗಂಡನಾಗಿರುವಾಗ ನಮ್ಮ ದೇನಿಯನ್ನು ಮೆಟ್ಟಿಸಿಳಲು ಬಂದರೆ ಇದೇ ನನ್ನ ಲಾಂಗಿನಿಂದ ನಿಮ್ಮಂತ ಕೆಟ್ಟ ಹೆಸರನ್ನು ಮೆಟ್ಟಿಸಿಳುವೆ. ಎಚ್ಚರ ಏ ಮರಿಗುಡಿ, ನಾನೇ ಸಾಹುಕಾರನ ಕೈಯಲ್ಲೆಂದು ಸರ್ದಾರ್ನ ಹಾಕಿ ಸವಾಲು ಹಾಕಿದರೆ ಈ ಪುಂಡವಲಿ ಕೈಯಿಂದ ನಿನ್ನ ರುಂಡ ಹಾರೋದು ಖಂಡಿತ. ಲೇ ಬಂಡ ಸೋಳೆ ಮಕ್ಕಳ್ರ, ನಾನೇ ಮೆಟ್ಟಿಸಿಳಲು ಬಂದರೆ ಈ ಕೆಟ್ಟ ಹುಲಿ ತಿನ್ನೋದು ಹಸಿರು ಹುಲ್ಲವಲ್ಲ, ನಿಮ್ಮಂತ ಕೆಟ್ಟ ಶ್ರೀಮಂತರ ಹಸೆ ಮಾಂಸವನ್ನೇ ತಿನ್ನೋದು. ಎಚ್ಚರ. ಲೇ ಬಂಡ ಬಡ್ಡಿ ಮಗನೇ, ಲೇ ಬಡಬಿಕಾನನ ಮಕ್ಕಳ್ರ, ಮರ್ಯಾದಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಇದೇ ಬಂದೂಕಿನಿಂದ ಸುಟ್ಟು ಹಾಕಿ ಬಿಡುತ್ತೇನೆ. ಸುಟ್ಟು ಹಾಕೋದಕ್ಕಿಂತ ಮುಟ್ಟಿ ನೋಡೇ ಗೌಡ, ಇದೇ ಲಾಂಗ್ನಲ್ಲಿ ಕತ್ತರಿಸಿ ಮುಚ್ಚಿಬಿಟ್ಟೇನು ಈ ರಾಜ್ಯದಲ್ಲಿ. ಏ ರಣವಿಕ್ರಮ, ಮಚ್ಚ ತೋರಿಸಿ ನನ್ನನ್ನು ಕಚ್ಚು ಹಾಕಲು ಬಂದಿರಿ. ನಾವೇನು ಲೇ, ನಾನೇ ಸಾಹುಕಾರನ ಕೈಯಲ್ಲಿಂದು ಸರ್ದಾರ್ನೆಂದು ತಿಳಿದು ಬಂಡತನ ತೋರಿಸಿ ಗುಂಡು ಹಾಕಲು ಬಂದರೆ ಇದೇ ನಿನ್ನ ಬಂದೂಕನ್ನು ನನ್ನ ಕೈ ಮುಷ್ಟಿಯಿಂದ ಮುರಿದು ಹಾಕಿ ಹಿಂಡವಲಿಗಳ ಹಾಲು ಕುಡಿದು ನಿನ್ನ ಗಂಡೆದೆ ತುಂಡು ಬರೆದು ತೂರುವೆ ಈ ರೈತನ ರಾಜ್ಯದಲ್ಲಿ. ರಾಜಾವಲಿ ಅಂದು ನಮ್ಮ ಜನರು ನಿಂತು ಮಾತನಾಡಿದರೆ ಬೇಕಾಗುತ್ತದೆ ನನ್ನ ಲಾಂಗಣ್ಣು. ನೀನು ಲಾಂಗ್ ಎತ್ತಿದರೆ ಈ ಪುಂಡವಲಿ ಕೈಯಿಂದ ನಿಮ್ಮ ರುಂಡ ಹಾರೋದು ಖಂಡಿತ. ಸುಮ್ಮನೆ ನನ್ನ ಪರಿಹಾರ ಕೊಡಬೇಕು. ಒಂದು
ಇಲ್ಲ ನಿಮ್ಮ ಹೆಣ ಬೀಳ್ಬೇಕು ಒಂದು. ಆರಿಸ್ಬೇಡು ತಮ್ಮ ನಮ್ಮ ಕತ್ತ ರೊಕ್ಕ ಎಷ್ಟು ಬೇಕು ಹೇಳು ಇವತ್ತ. ನಮ್ಮ ಬಾಳೆಯ ತೋಟವನ್ನು ಹಾಳು ಮಾಡಿದ್ದಕ್ಕೆ 1,00,000 ರೂಪಾಯಿ ಪರಿಹಾರ ಹಣವನ್ನು ಕೊಡಬೇಕು. ಬರೀ 1,00,000 ತಡ್ಕೊಲೆ ತಮ್ಮ, 1 ನಿಮಿಷನಾಗ ಹೋಗಿ ತಂದು ಕೊಟ್ಟು ಬಿಡ್ತಾನೆ. ತಗೋರಪ್ಪ ನಿಮ್ಮ ಪರಿಹಾರ. ಲೇ ಹುಡುಗರ್ಯ, ಮುಗೀತಲ್ಪ ನಿಮ್ಮ ವ್ಯವಹಾರ. ನಿಮ್ಮ ದಿಕ್ಕಿಗೆ ಕೊನೆ ನಮಸ್ಕಾರ ಲೇ ತಮ್ಮ, ಕೊನೆ ನಮಸ್ಕಾರ. ಹೋಗುತ್ತೇವೆ ತಿರ್ಸಟ್ಟಿ, ಹೋಗುತ್ತೇವೆ. ಇಷ್ಟಕ್ಕೆ ನಮ್ಮ ವ್ಯವಹಾರ ಮುಗಿಯುತ್ತೆಂದು ತಿಳಿದುಕೊಳ್ಳಬೇಡ. ನನ್ನ ಜಮೀನು ನನಗೆ ಬೆಟ್ಟು ಕೊಡದಿದ್ರೆ ಈ ಬೆಟ್ಟದಲ್ಲಿ ಮತ್ತೆ ಭೇಟಿ ಆಗೋದಕ್ಕೆ ಸದಾ ಸಿದ್ಧ. ಬರ್ತೀನಿ. ದಿಸ್ ಈಸ್ ಮೈ ಚಾಲೆಂಜ್. ದನಿ ಅವ್ರನ್ನ ಸುಮ್ಮನೆ ಬಿಟ್ಟಿದೆ, ತಪ್ಪಾಯ್ತು. ನನಗೆ ಅಪ್ಪಣೆ ಕೊಟ್ಟಿದ್ರೆ ಇಷ್ಟತೆಯವರು ರೊಂಡನ್ನು ಕತ್ತರಿಸಿ ಬೀಸಾಕಿ ಬಿಡ್ತಿದ್ದೆ. ಹೋಗು ರಣವಿಕ್ರಮ, ಹೋಗು. ನಿನ್ನಂತ ಪುಂಡವಲಿ ಜೊತೆ ಭೇಟಿ ಆಡಲು ಎಂದೋ ಸದಾ ಸಿದ್ಧ ಈ ನಂಜೇಗೌಡ. ಕಂಡವರು ರುಂಡ ಆರಿಸುವ ರುಂಡ ಯಮರಾಜ ನಾನಿರುವಾಗ ಯಾರು ರುಂಡ ಆರಿಸ್ಬೇಕು ಹೇಳ ಬಾಸ್? ಈಗಲೇ ಹೋಗೋಣ ಕ್ಷಣದಲ್ಲಿ. ಬೇರೆ ಯಾರಲ್ಲ ರಾಜ, ನನ್ನ ಪರಮ ವೈರ್ಯಾದ ಗಜೇಂದ್ರ ಹಾಗೂ ರಣವಿಕ್ರಮನ ರುಂಡಾರಿಸಲೇಬೇಕು. ಗಜೇಂದ್ರ ಓಕೆ ಬಾಸ್, ಓಕೆ. ಹಿಂದೆ ರಣವಿಕ್ರಮ ನನಗೆ ಎಚ್ಚರಿಕೆ ಗಂಟೆಯನ್ನು ಬಾರಿಸಿ ಹೋಗಿದ್ದಾನೆ. ನೀನು ಈಗ ಆರ್ಡರ್ ಮಾಡಿದ್ರೆ ಸಾಕು, ಅವನ ಆರ್ಡರ್ ಮಾಡಿ ಬಿಸಾಕಿ ಬರುವನು. ನಿಲ್ಲು ರಾಜ, ನಿಲ್ಲು. ಆ ರಣವಿಕ್ರಮನ ರುಂಡಾರಿಸೋಕ್ಕಿಂತ ಮುಂಚೆ ಮೊದಲು ಆರಿಸುವ ಈ ತಿರ್ಶೆಟ್ಟಿ ಅದಿಗೆ ಗೊಂಡು. ಮಾಡಿ ಮುಗೀತು ಎಂದು ನೀನು ಮಾಡ್ರಾಗ್ಲೇಬೇಕು. ಯಾಕ್ರಿ ಅಪ್ಪ ನನಗೆ ಯಾಕೆ ಆರಿಸ್ತೀರಿ ಗೊಂಡ? ನಾ ಏನಂತ ತಪ್ಪು ಮಾಡೇನ್ರಿ ಅಪ್ಪ? ನಾ ಏನಂತ ತಪ್ಪು ಮಾಡೇನೆ? ತಪ್ಪು ಮಾಡಿದೆ ತ್ರಿಶೆಟ್ಟಿ. ನನ್ನ ಅಪ್ಪಣೆ ಇಲ್ಲದೆ ಆ ಬಡ ಬಿಕಾರಿಗಳಿಗೆ ದುಡ್ಡು ಕೊಟ್ಟ ತಪ್ಪಿಗೆ ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ತೋರಿಸ್ಬೇಡ್ರಿ ನನಗ ಬಂದೂಕ ತೋರಿಸಿದ್ರು ದೋತ್ತರದಾಗ ಹೊಕ್ಕವ್ರಿ ಒಂದಕ್ಕ. ಯಪ್ಪ ಗೌಡ್ರ, ನಿಮ್ಮನ್ನ ದುಡ್ಡು ಕೇಳಲ್ದ ಕೊಟ್ಟಿದ್ದು ಕರೆ ಐತಿ. ಆದ್ರ ನಾ ಕೊಟ್ಟು ದುಡ್ಡು ಓಟು ಒರಿಜಿನಲ್ ಅಲ್ರಿ ಅಪ್ಪ, ಒರಿಜಿನಲ್ ಅಲ್ಲ, ಪಕ್ಕಾ ಡೂಪ್ಲಿಕೇಟ್ ಅದಾವ. ಯಾಕೆ ಹೇಳ್ರಿ? ಆ ಧರ್ಮರಾಜನ ಮನ್ಯಾಗ ಕೋಟಾ ನೋಟ್ ವ್ಯವಹಾರ ನಡೆಯಕತ್ತೈತಿ ಅಂತೇಳಿ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ ವಿಜಯ್ ಸಾಹೇಬ್ರಿಗೆ ಫೋನ್ ಮಾಡಿದ್ರ ಆತ. ಆಗ ಮಕ್ಕಳ ಜೈಲ್ವಾಸ ಅಕ್ಕಾರ. ನಾವ ದಿಲ್ಲಿ ದರ್ಬಾರ್ ಹುಲಿಯಾಗ ಮೆರಿದೈತ್ರಿ ದನ್ಯಾರ, ಮೆರಿದೈತಿ.
ಹೆಂಗೈತ್ರಿ ತಿರ್ಸಟ್ಟಿ ಕ್ರಿಮಿನಲ್ ಮೈಂಡ್? ಮೆಚ್ಚಿದೆ ತ್ರಿಶೆಟ್ಟಿ, ಮೆಚ್ಚಿದೆ. ಈ ನಿನ್ನ ಬುದ್ಧಿವಂತಿಕೆಗೆ ಈಗಲೇ ಅನ್ಎಕ್ಸ್ಪೆಕ್ಟ್ ರೀಜನ್ ಫೋನ್ ಮಾಡಲೇಬೇಕು. ಹಲೋ ಹಲೋ, ಇನ್ಸ್ಪೆಕ್ಟರ್ ವಿಜಯನ, ನಾನು ನಂಜೇಗೌಡ ಮಾತನಾಡುವುದು. ಎಂದು ಆ ಧರ್ಮರಾಜನ ಮನೆಯಲ್ಲೇ ಕೋಟಾ ನೋಟಿನ ವ್ಯವಹಾರ ನಡೀತಿದೆ. ನೀನು ತಕ್ಷಣ ಹೋಗಿ ಅವರನ್ನು ನೀನು ಅರೆಸ್ಟ್ ಮಾಡಲೇಬೇಕು. ಲೇ ಧರ್ಮರಾಜ್, ಎನ್ನ ಮೇಲೆ ನಿನ್ನ ಮನೆತನ ಸರ್ವನಾಶ. ಸರ್ವನಾಶ ಮಾಡಲು ಸದಾ ಸಿದ್ಧನಾಗಿ ನಿಂತಿರೋನು ಬಾಸ್. ಅಪ್ಪನಿ ಕೊಟ್ಟು ನೋಡು, ಸರ್ವನಾಶ ಮಾಡಬಲ್ಲ ಏ ರೌಡಿ ರಾಜ. ಸರ್ವನಾಶ ಮಾಡಬೇಕು ರಾಜ. ಲೇ ಮರಗಡಿ, ಇದೇ ಖುಷಿಗಾಗಿ ಒಳಗಡೆ ಹೋಗಿ ಫುಲ್ ಬಾಟ್ಲೆ ಡ್ರಿಂಕ್ಸ್ ಅನ್ನು ತೆಗೆದುಕೊಂಡು ಬಾ. ಆಯ್ತು ಬಾಸ್, ಈಗಲೇ ಹೋಗಿ ಡ್ರಿಂಕ್ಸ್ ಅನ್ನು ತಗೊಂಡು ಬರುತ್ತೇನೆ. ಶೆಟ್ಟಿ, ಪಕ್ಕದ ಮನೆ ಪದ್ಮನಿಗೆ ಫೋನ್ ಮಾಡಿ ಹೇಳು, ನಮ್ಮ ಒಂದಿಗೆ ಹಾಡೆ ಕುಣಿಯಲಿ. ನಮ್ಮ ಮಂದಿಗೆ ಡ್ಯಾನ್ಸ್ ಮಾಡಿದ್ರೆ ಅಷ್ಟು ಹೇಳಿದ್ರೆ ಸಾಕು ಬಿಡ್ರಿ. ನಮ್ದು ಒಂದ್ 2-3 ತಿಂಗಳ ದಿನ ಪಿಸ್ಟನ್ ಜಾಮ್ ಆಗಿ ಜಂಗಿಳದ್ ಬಿಟ್ಟಿದ್ದು ರೀ, ಜಂಗಿಳದ್ ಬಿಟ್ಟಿದ್ದು. ಈ ಸದ್ದ ಫೋನ್ ಮಾಡ್ತಾನೆ ನೋಡ್ರಿ ಧನ್ಯರ, ಈ ಸದ್ದ ಫೋನ್ ಮಾಡ್ತಾನೆ. ಹಲೋ ಪದ್ಮಕ್ಕ, ನಾನು ತಿರ್ಸೆಟ್ಟಪ್ಪ ಮಾತಾಡೋದ. ಇವತ್ತು ನಮ್ಮ ಗೌಡ್ರ ಮನ್ಯಾಗ ಡ್ಯಾನ್ಸ್ ಪ್ರೋಗ್ರಾಮ್ ಐತಿ, ಬೇಗ ಬಾರುವ. ಮತ್ತ ನಮ್ಮ ಗೌಡ್ರ ರೋಚಗದ್ದ ನಿಂತಾರ, ಸಟ್ನ ಬಾ. ಮತ್ತ ಇಡ್ಲಿ ಇಡ್ಲಿ ಇಡ್ತಾನ ತಗೋ. ಗೌಡ, ಆಕೆ ಪದ್ಮಾಕ ಏನ ಇವತ್ತು ಮೈಯಾಗ ಆರಾಮಿಲ್ಲಂತ್ರಿ. ನಾವ ಡ್ಯಾನ್ಸ್ ಹೊಡೆದ್ ಬಿಡೋಣ ಬರ್ರಿ ಅದನ್ಯಾರ. ನಾವು ಇವತ್ತೊಂದು ದಿವಸ ಡ್ಯಾನ್ಸ್ ಹೊಡೆದ್ ಬಿಡೋಣ್ರಿ. ಇವತ್ತಕ್ಕೆ ಏನ ಕಡಿಮೆ ಆಗೈತಂತ್ರಿ, ಬರುವಲ್ರಿ ಆಕೆ. ನೀವ ತಗೊಂಬಿಡ್ರಿ ಧನ್ಯರ, ಎತ್ತಿ ಬೇಡ್ರಿ.
ಹಲೋ ರಾಜಾ, ನೀನು ಫ್ಯಾಕ್ಟ್ರಿ ಕಡೆ ಹೋಗಿ ಬಾ. ಆಯ್ತು ಬಾಸ್, ನಾನು ಹೋಗಿ ಬರುತ್ತೇನೆ. ಲೇ ಶೆಟ್ಟಿ ಮಾರಿಗುಡಿ, ಈಗಿಂದೀಗಲ ಆ ಕಪ್ಪತ್ತ ಗುಡ್ಡದ ಬಳಿ ಇರುವ ಆ ರಣವಿಕ್ರಮಣ 20 ಎಕರೆ ಜಮೀನನ್ನು ಇಡುವೆ ಮಾಡಿಕೊಂಡು ಬರಬೇಕು. ಏಕೆಂದರೆ ಮುಂದೆ ಆ ಸ್ಥಳದಲ್ಲಿ ಒಂದು ಹೊಸ ಫ್ಯಾಕ್ಟ್ರಿ ಕಟ್ಟಲೇಬೇಕು. ಆಯ್ತ್ರಿ ಧನ್ಯರ, ಅಷ್ಟ ಮಾಡ್ತೇವ್ರಿ. ಸಟ್ನವಾಗಿ ಪಟ್ನ ವಿಡಿಯೋ ಮಾಡ್ಕೊಂಡ್ ಬಂದ್ಬಿಡ್ತೇವ್ರಿ. ನೀವು ಪಟ್ನ ನಡೆದ್ಬಿಡ್ರಿ, ಹೋಗೋಣ.